ಈ ನಮ್ಮ ದಾವಣಗೆರೆಯ ಉಪಚುನಾವಣೆಯಲ್ಲಿ ಏನು ದಾವಣಗೆರೆ ದಕ್ಷಿಣದ ಎಲ್ಲ ಮತದಾರರಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಈ ಒಂದು ಉಪಚುನಾವಣೆ ಒಂದು ಅಭಿವೃದ್ಧಿಯ ಮತದ ಚುನಾವಣೆ ಆಗಬೇಕು. ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಕಳೆದ 30-40 ವರ್ಷಗಳಿಂದ ಈ ಒಂದು ಕ್ಷೇತ್ರವನ್ನ ಆಳ್ತಾ ಇರುವಂತವರು ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮೊಬ್ಬ ಅಭ್ಯರ್ಥಿ ಯಾವ ರೀತಿ ಇರಬೇಕು ಅಂತಂದ್ರೆ, ಅವರಿಗೆ ಈ ನೆಲದ ಸಮಸ್ಯೆಗಳು ಗೊತ್ತಿರಬೇಕು. ಅಫ್ಸರ್ ಕೊಡ್ಲಿಪೇಟೆ ಅವರು ವಿದ್ಯಾವಂತ, ವಿಚಾರವಂತ, ಪ್ರಬುದ್ಧ ರಾಜಕಾರಣಿ. ಕಳೆದ 20 ವರ್ಷಗಳಿಂದ ಅವರು ಸಾರ್ವಜನಿಕ ರಂಗದಲ್ಲಿದ್ದಾರೆ. ಹಲವಾರು ಹೋರಾಟಕ್ಕೆ ನೇತೃತ್ವ ಕೊಟ್ಟಿದ್ದಾರೆ. ಎಲ್ಲ ಭಾಷೆಗಳನ್ನ ಬಲ್ಲವರು, ಕನ್ನಡ ನಾಡಿನ ನೆಲ, ಜಲ, ಗಡಿ, ಭಾಷೆ, ರೈತರ ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನ ಬಲ್ಲವರು. ವಿಧಾನಸಭೆಯಲ್ಲಿ ಎಂತಹ ವಿಷಯಗಳನ್ನು ಪ್ರತಿಪಾದಿಸಬಲ್ಲ ಒಬ್ಬ ಸಮರ್ಥ ಅಭ್ಯರ್ಥಿ. ಅಂತಹ ಅಭ್ಯರ್ಥಿಯನ್ನ ನಾವು ದಾವಣಗೆರೆ ಸೌತ್ಗೆ ನಾವು ಕೊಟ್ಟಿದ್ದೇವೆ, ದಕ್ಷಿಣಕ್ಕೆ ನಾವು ಕೊಟ್ಟಿದ್ದೇವೆ. ಅವರಿಗೆ ಬೆಂಬಲಿಸಬೇಕು. ಒಂದು ಉದಾಹರಣೆಯನ್ನ ನಾನು ಹೇಳ್ತೇನೆ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಿಂದ ವರ್ಗದ ಮತದಾರರೇ ಅತಿ ಹೆಚ್ಚಿರುವಂತ. ಆದ್ರೆ ಅಹಿಂದ ವರ್ಗಗಳಿಗೆ ನ್ಯಾಯ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಒಂದು ಪ್ರಮುಖ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತೇನೆ. ಇದೇ ಕೆಲವು ತಿಂಗಳ ಹಿಂದೆ ದಾವಣಗೆರೆಯ ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ಗ್ರೂಪ್ ಡಿ ನೌಕರರನ್ನ ನೇಮಕ ಮಾಡಲಾಯಿತು. ಗ್ರೂಪ್ ಡಿ ನೇಮಕ. ಆ ನೇಮಕಾತಿಯಲ್ಲಿ 12 ಜನ ಅಭ್ಯರ್ಥಿಗಳಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಲ್ಲಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇನ್ಫ್ಲೂಯೆನ್ಸ್ ಮಾಡಿ 12 ಅಭ್ಯರ್ಥಿಗಳಿಂದ 11 ಅಭ್ಯರ್ಥಿಗಳನ್ನ ಅವರ ಸ್ವಜಾತಿ ವ್ಯಕ್ತಿಗಳಿಗೆ ನೀಡಿದ್ದಾರೆ. ಹಾಗಿದ್ರೆ ಅಹಿಂದ ವರ್ಗಗಳು ಬರೀ ಓಟ್ ಹಾಕ್ಲಿಕ್ಕೆ ಮಾತ್ರನ? ನೀವು ಯೋಚನೆ ಮಾಡಿ. 12 ಗ್ರೂಪ್ ಡಿ ಆರೋಗ್ಯ ಇಲಾಖೆಯಲ್ಲಿ ತಗೊಂಡಿರೋದು 11 ಜನ ಅವರ ಸ್ವಜಾತಿಗೆ ಸೇರಿತು. ಇದು ಏನು ಸ್ವಜನ ಪಕ್ಷಪಾತ ಇದೆಯಲ್ಲ, ಈ ಒಂದು ಜಾತೀಯತೆ ಇದೆಯಲ್ಲ, ಇದರ ವಿರುದ್ಧ ಅಂದ್ರೆ ಒಂದು ಇಲಾಖೆದು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದು ಉದಾಹರಣೆ. ಈ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲವನ್ನು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಅಹಿಂದ ಏನು ವರ್ಗದ ಮತದಾರರಿದ್ದಾರೆ, ಎಚ್ಚರ ವಹಿಸಬೇಕು. ಅಹಿಂದ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ಪ್ರಾಮಾಣಿಕ ರಾಜಕಾರಣಿ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ಏನು ಸೀರಿಯಲ್ ನಂಬರ್ 4 ಪ್ರೆಷರ್ ಕುಕ್ಕರ್ ಗುರುತಿಗೆ ಕೊಡಬೇಕು ಅಂತ ಹೇಳಿ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಮನವಿ ಮಾಡ್ತೇನೆ. ಈ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ನನಗೆ ಒಂದು ಆಶ್ವಾಸನೆಯನ್ನು ಕೊಡುವುದು, ಅಫ್ಸರ್ ಕೊಡ್ಲಿಪೇಟೆ ಯಾವುದೇ ಭ್ರಷ್ಟಾಚಾರ ಮಾಡುವುದಿಲ್ಲ, ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ, ಪ್ರಾಮಾಣಿಕವಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾರೆ. ನಾನು ಯಾವ ಗಲ್ಲಿಗೆ ಹೋದ್ರು ಕೂಡ, ಯಾವ ಹಳ್ಳಿಗೆ ಹೋದ್ರು ಕೂಡ, 40 ಹಳ್ಳಿ ಸುತ್ತಾಡಿ ಬಂದಿದ್ದೀನಿ ನಾನು. ಜನರು ನನಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮಾಧ್ಯಮದ ಮೂಲಕ ಬ್ರೇಕ್ ಮಾಡಿ. 50-60 ವರ್ಷದ ಇತಿಹಾಸದಲ್ಲಿ ಯಾವ ಹಳ್ಳಿಯಲ್ಲಿ ಇದುವರೆಗೆ MLA ಕ್ಯಾಂಡಿಡೇಟ್ ಮನೆಗೆ ಹೋಗಿಲ್ಲ ಅಂತ. ನಾನು ಹೋಗ್ಬೇಕಾದ್ರೆ ಯಾವ ಚುನಾವಣೆ ಇದು, ಇಂಥ ಚುನಾವಣೆಯಲ್ಲಿ ಅಭ್ಯರ್ಥಿ ಮನೆಗೆ ಬರ್ತಾರ ಅಂತ ಕೇಳಿದ್ರೆ ಆಶ್ಚರ್ಯಚಕಿತರಾಗಿದ್ದಾರೆ. ಅಂದ್ರೆ ಇದುವರೆಗೆ ಯಾರು ಇದ್ರು ಅವರು ಮನೆಯಲ್ಲಿ ಕೂತ್ಕೊಂಡು ಚುನಾವಣೆ ಮಾಡ್ತಾ ಇದ್ದಿದ್ದು. ಅಫ್ಸರ್ ಕೊಡ್ಲಿಪೇಟೆ ಈ ಮಣ್ಣಿನ ಮಗ, ಅವರ ಮನೆ ಬಾಗಿಲಿಗೆ ಹೋಗಿದ್ದೇನೆ, ಬೀದಿಗೆ ಹೋಗಿದ್ದೇನೆ, ಅಲ್ಲಿಯ ಸಮಸ್ಯೆಯನ್ನು ತಿಳ್ಕೊಂಡಿದ್ದೇನೆ, ಎಲ್ಲ ನೋಟ್ ಮಾಡಿದ್ದೇನೆ. ಹಾಗಾಗಿ ಜನರು ಬಹಳ ಪ್ರೀತಿಯಿಂದ ಈ ಬಾರಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವು ಡ್ರೋನ್ ರಿಪೋರ್ಟ್ ತಗೊಳ್ಳಿ ಸರ್. ಎಲ್ಲಾ ಬೀದಿಗಳಲ್ಲಿ ವಾಲಂಟಿಯರ್ ಆಗಿ ಇಲ್ಲ ಯುವಕರು ಏನ್ ಅವರಲ್ಲಿ ಒಂದು ಅಂಡರ್ ಕರೆಂಟ್ ಇತ್ತು, ಅದಕ್ಕೆ ಒಂದು ಈ ಬಾರಿ ಬದಲಾವಣೆ ತರಬೇಕು. ಅಭಿನಹಿತ ಕವಿನಹಿ ಅಂತೇಳಿ ಒಂದು ಸ್ಲೋಗನ್ ತಯಾರು ಮಾಡ್ಕೊಂಡಿದ್ದಾರೆ. ಇದರ ಕನ್ನಡ ಅನುವಾದ ಏನಂದ್ರೆ, ಈ ಬಾರಿ ಇಲ್ಲ ಅಂದ್ರೆ ಮತ್ತೆಂದೂ ಇಲ್ಲ ಅಂತ ಹೇಳಿ. ಹಾಗಾಗಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಾನು ಅಫ್ಸರ್ ಕೊಡ್ಲಿಪೇಟೆ ಒಬ್ಬ ವ್ಯಕ್ತಿ ಅಲ್ಲ, ನಾನು ಒಂದು ಐಡಿಯಾಲಜಿ, ನಾನು ಒಂದು ಸಿದ್ಧಾಂತ. ನಮ್ಮ ಸಿದ್ಧಾಂತ ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜ ನಿರ್ಮಾಣ, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ರಾಷ್ಟ್ರ ನಿರ್ಮಾಣ ಆಗಬೇಕು. ಆ ನಿಟ್ಟಿನಲ್ಲಿ 30 ವರ್ಷದಿಂದ ನಾನು ಹಲವಾರು ಬಾರಿ ಜೈಲಿಗೆ ಹೋಗಿದ್ದೇನೆ,
ಕೇಸ್ ಹಾಕಿಸ್ಕೊಂಡಿದ್ದೇನೆ, ಲಾಠಿ ಎತ್ತಿದ್ದೇನೆ. ಅದು ನನಗಾಗಿ ಅಲ್ಲ, ಯಾವುದೇ ಕೊಲೆ ಮಾಡಿ ಯಾವುದೇ ರೇಪ್ ಮಾಡಿ ಹಾಕಿಸ್ಕೊಂಡಿದ್ದಲ್ಲ, ಈ ಜನರ ನೋವಿಗಾಗಿ ನಾನು ಹಾಕಿಸ್ಕೊಂಡಿದ್ದೇನೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಇಂತಹ ದಮನಕ್ಕೊಳಗಾದ, ತುಳಿತಕ್ಕೊಳಗಾದ, ಮೂಲೆಗೆಸೆಯಲ್ಪಟ್ಟಂತ, ಅವಕಾಶ ವಂಚಿತ, ರಾಜಕೀಯ ಹಕ್ಕುಗಳಿಂದ ನಿರಾಕರಿಸಲ್ಪಟ್ಟ ಜನರ ಪ್ರತಿನಿಧಿಯಾಗಿ ವಿಧಾನಸಭೆಗೆ ಕಳಿಸ್ತಾ ಇದಾರಲ್ಲ, ಇದು ನಾನು MLA ಅಂತ ನಾನು ಭಾವಿಸ್ತಾ ಇಲ್ಲ. ಇದೊಂದು ಹೊಸ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ತರಬೇತಿ ಕಳೆದ 30 ವರ್ಷದ ಹೋರಾಟದ ಬದುಕಿನಲ್ಲಿ ನನಗೆ ಸಿಕ್ಕಿದೆ. ಖಂಡಿತ ಈ ಶೋಷಿತ, ಮರ್ದಿತ, ದಮನಿತ, ಅಹಿಂದ ವರ್ಗದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೇವೆ ಅಂತ ಅಚಲ ವಿಶ್ವಾಸ ನನಗಿದೆ ಸರ್. ನೀವು ಒಮ್ಮೆ ಸುತ್ತಾಡಿ ನೋಡಿ, ನಮ್ ಕಡೆ ದೊಡ್ಡಿಯಲ್ಲಿ ದನಗಳು ತಿಂತೇವೆ ನಾವು, ಬೀಡಾಡಿ ದನಗಳಿಗೆ. ಆ ರೀತಿ ಇಲ್ಲಿಯ ಜನರು ಒಂದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಸರ್. ಕನಿಷ್ಠ ಒಂದು ಹೆರಿಗೆ ಹಾಸ್ಪಿಟಲ್ನಲ್ಲಿ ಫುಲ್ ಫ್ಲೆಡ್ಜ್ ಲೇಡಿ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲ. 2 ಹಾಸ್ಪಿಟಲ್ ಕಟ್ಸಿದ್ದಾರೆ, ಅವ್ರದ್ದೇ ಹೆಸರನ್ನು ಇಟ್ಕೊಂಡಿದ್ದಾರೆ, ಬೀಗ ಓಪನ್ ಮಾಡಲಿಲ್ಲ. ಯಾಕಂದ್ರೆ ಇಲ್ಲಿ 2 ಮಾಫಿಯಾಗಳು ಕೆಲಸ ಮಾಡ್ತಾ ಇವೆ. ಒಂದು ಮೆಡಿಕಲ್ ಮಾಫಿಯಾ, ಇನ್ನೊಂದು ಶಿಕ್ಷಣ ಮಾಫಿಯಾ, ಎಜುಕೇಶನ್ ಮಾಫಿಯಾ. ಈ 2 ಮಾಫಿಯಾಗಳು ಒಂದೇ ಕುಟುಂಬದ ಕಟ್ಟುಮುಷ್ಟಿಯಲ್ಲಿದೆ. ಇಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಕೌನ್ಸಿಲಿಂಗ್ ಸೆಂಟರ್ ಇಲ್ಲ, ಒಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ. ಕನಿಷ್ಠ ಒಂದು ಗಾರ್ಮೆಂಟ್ಸ್ ಆಗಿ ತಂದಿದಾರ ಇಲ್ಲ ಮಹಿಳೆಯರಿಗೆ ಉದ್ಯೋಗಕ್ಕೆ, ಅದು ಇಲ್ಲ. 75 ಇಯರ್ಸ್ ಅಲ್ಲಿ ಹಾಗಾದ್ರೆ ಇವರು ಕೊಟ್ಟಿದ್ದೇನು ಈ ಕ್ಷೇತ್ರಕ್ಕೆ? 4.5 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ತಯಾರಾಗುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಪಾಲು ಎಲ್ಲಿ ಹೋಯ್ತು?